ಮತ್ತೊಮ್ಮೆ ಆಂಟಿಸಿಪೇಟರಿ ಬೇಲ್ನಲ್ಲಿ ಬೇಲ್ನ ಮಾದರಿಯಲ್ಲಿ ಒಂದು ಮಾತನ್ನು ಹೇಳಿ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀನಿ. ಭಾರತ ಒಂದು ಶಾಂತಿಪ್ರಿಯ ದೇಶ, ಕಾನೂನನ್ನು ಪಾಲಿಸುವ ದೇಶ. ನಮಗೆ ಯಾರೋ ಮೋಸ್ಟ್ ವಾಂಟೆಡ್ ಆಗಿರೋರು ಬೇರೆ ದೇಶದಲ್ಲಿದ್ದಾರೆ ಅಂತ ಅವ್ರನ್ನ ಆಯಾ ದೇಶಕ್ಕೆ ಜನರನ್ನು ಕಳಿಸಿ ಕೊಲ್ಲಿಸುವಂಥ ದೇಶ ನಮ್ಮದಲ್ಲ. ನಾವು ಶಾಂತಿಪ್ರಿಯರು. ಆದರೂ ಯಾಕೋ ಏನು ಪಾಕಿಸ್ತಾನದಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆದಂಥವರು ಒಬ್ಬರ ನಂತರ ಒಬ್ಬರಂತೆ ಕಗ್ಗೊಲೆ ಆಗ್ತಾ ಇದ್ದಾರೆ. ಯಾರೋ ಅಪರಿಚಿತ ಬಂದೂಕುಧಾರಿಗಳು, ಅವ್ರಿಗೆ ಏನು ಸಿಟ್ಟು, ಏನು ದ್ವೇಷನೋ ಅಥವಾ ಸುಪಾರಿ ತಗೊಂಡ್ರು ಏನೋ, ಒಟ್ಟು ಹೋಗ್ತಾರೆ, ಕೊಲ್ತಾರೆ, ಬರ್ತಾರೆ, ಹೋಗ್ತಾರೆ, ಕೊಲ್ತಾರೆ, ಬರ್ತಾರೆ. ಇದುವರೆಗೂ 24 ಜನ. ಆ ಲಿಸ್ಟ್ನಲ್ಲಿ ಮತ್ತೊಬ್ಬ ಸೇರಿಕೊಂಡ, ಸರ್ಫರಾಜ್ ಅಂತ, ಅಮೀರ್ ಸರ್ಫರಾಜ್ ತಾಂಬಾ. ಫೋಟೋದಲ್ಲಿ ಕಾಣಿಸ್ತಿದ್ದಾನೆ ನೋಡಿ, ಇವನೇ 24ನೇ ಹೆಣ. ಇದು ಮನೆಗೆ ಬಂದರು, ಡೋರ್ ಬೆಲ್ ಮಾಡಿದ್ರು, ಇವನ ಹಣೆ ಬರ ಟೈಮ್ ಬಂದಿತ್ತು, ಇವನೇ ಬಂದು ಬಾಗಿಲು ತೆಗೆದ. ಬಂದಂಥವರು ಕರೆಕ್ಟಾಗಿ ಗುಂಡು ಹೊಡೆದು ಬೈಕ್ ಹತ್ಕೊಂಡು ಹೋಗ್ಬಿಟ್ರು, ಅಪರಿಚಿತ ಬಂದೂಕುಧಾರಿಗಳು. ಕಥೆ ಏನಪ್ಪ ಅಂದರೆ, ಇವನು ಭಾರತೀಯ ಸರ್ಬ್ಜೀತ್ ಸಿಂಗ್ನನ್ನು ಜೈಲಿನಲ್ಲಿ ಇಟ್ಟಿಗೆಯಲ್ಲಿ ಹೊಡೆದು, ಬ್ಲೇಡ್ನಲ್ಲಿ ಕತ್ತರಿಸಿ, ಕಬ್ಬಣದ ಸರಪಳಿಲಿ ಚುಚ್ಚಿ ಕೊಂದು ಹಾಕಿದ್ದ. ಅವನು ಈಗ ಬೀದಿ ಹೆಣ ಆಗಿದ್ದಾನೆ. ಅಮೀರ್ ಸರ್ಫರಾಜ್ ತಾಂಬಾ ಬೈಕ್ನಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಬಂದು ಲಾಹೋರ್ನ ಇಸ್ಲಾಂಪುರದಲ್ಲಿ ಇವನ ಮನೆ, ಇವನನ್ನು ಹೊಡೆದಾಕಿ ಹೋಗಿದ್ದಾರೆ. ಕೇವಲ ಸರ್ಬ್ಜೀತ್ ಸಿಂಗ್ರನ್ನು ಕೊಂದಿದ್ದೊಂದೇ ಅಲ್ಲ ಇವನ ಮೇಲಿದ್ದ ಆರೋಪ. ಇವನು ಖೋಟಾ ನೋಟ್ ದಂಧೆಯಲ್ಲಿದ್ದ, ಡ್ರಗ್ ಮಾಫಿಯಾದಲ್ಲಿದ್ದ, ಲಷ್ಕರ್ ಎ ತಯ್ಯಬಾದಲ್ಲಿ ಆಕ್ಟಿವ್ ಆಗಿದ್ದ. ಇವನ ಕತೆ ಹೇಳೋದಕ್ಕಿಂತ ಮುಂಚೆ ಸರ್ಬ್ಜೀತ್ ಸಿಂಗ್ನ ದುರಂತಮಯ ಕಥೆ ಹೇಳ್ಬೇಕು. ಸರ್ಬ್ಜೀತ್ ಸಿಂಗ್ನ ದುರಂತಮಯ ಕಥೆ 1990. ಪಾಪ ಕುಡಿದ ನಶೆಯಲ್ಲಿ ಬಾರ್ಡರ್ ಕ್ರಾಸ್ ಮಾಡಿಬಿಡ್ತಾನೆ. ಭಾರತ ಪಾಕಿಸ್ತಾನದ ಗಡಿ ಹತ್ರ ಪಂಜಾಬ್ನಲ್ಲಿ ತರ್ನ್ ಜಿಲ್ಲೆಯ ಬಿಖಿವಿಂಡನ ಅನ್ನುವ ಊರಿನ ನಿವಾಸಿ ಆತ. ಮದುವೆ ಆಗಿರುತ್ತೆ, 2 ಜನ ಹೆಣ್ಮಕ್ಳಿರ್ತಾರೆ, 2 ಹೆಣ್ಮಕ್ಳು, ರೈತ. 1990 ಆಗಸ್ಟ್ 30ನೇ ತಾರೀಕು ರಾತ್ರಿ ಸ್ವಲ್ಪ ಗುಂಡಾಕಿರ್ತಾನೆ. ಅವನ ಊರ ಹತ್ರನೇ ಪಾಕಿಸ್ತಾನ ಬಾರ್ಡರ್ ಬರುತ್ತೆ. ನಿಮಗೆ ಈ ಪಂಜಾಬ್ ಬಾರ್ಡರ್ನಲ್ಲಿ ಪಂಜಾಬು, ಗುಜರಾತ್ನಲ್ಲಿ ರನ್ ಆಫ್ ಕಚ್ ಬರುವಲ್ಲಿ ಸ್ವಲ್ಪ ದೂರ ಇದ್ದಾವೆ ಹಳ್ಳಿಗಳು. ಪಂಜಾಬ್ನಲ್ಲಂತೂ ನೀವು ಗಡಿಯಲ್ಲಿ ಈ ಕಡೆಯಿಂದ ಕೂತ್ಕೊಂಡು ಆ ಕಡೆ ಪಾಕಿಸ್ತಾನದ ಹಳ್ಳಿಗಳನ್ನು ನೋಡ್ಬೋದು. ಭಾರತದ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಇನ್ನೊಂದು ಹಳ್ಳಿಯನ್ನು ನೋಡ್ಬೋದು. ಕೆಲವು ಕಡೆಗಳಲ್ಲಂತೂ ಕೆಲವು ರೈತರ ಜಮೀನುಗಳು ತಂತಿ ಬೇಲಿಯ ಆ ಕಡೆ ಇದ್ದಾವೆ. ಅವ್ರಿಗೆ BSFನವ್ರು ಎವ್ರಿ ಡೇ ಪಾಸ್ ಕೊಡ್ತಾರೆ, ಚೆಕ್ ಮಾಡಿ ಆ ಕಡೆ ಬಿಡ್ತಾರೆ, ಸಂಜೆ ಕೆಲಸ ಮುಗಿಸಿದ ಮೇಲೆ ಚೆಕ್ ಮಾಡಿ ಒಳಗಡೆ ಬಿಟ್ಕೋತಾರೆ. ಹಾಗಿದೆ ಪಾಕಿಸ್ತಾನ ಬಾರ್ಡರ್. ಇವನೂರು ಹಾಗೆ ಇತ್ತು. 1990 ಆಗಸ್ಟ್ 30th ಸ್ವಲ್ಪ ಗುಂಡು ಹಾಕಿದ್ದ. ಕುಡಿದ ನಶೆಯಲ್ಲಿ ನಡ್ಕೊಂಡು ಹೋಗ್ಬಿಡ್ತಾನೆ. ಆ ಕಡೆ ಪಾಕಿಸ್ತಾನ ರೇಂಜರ್ಸ್ ಇರ್ತಾರೆ, ಹಿಡ್ಕೊಂಡ್ಬಿಡ್ತಾರೆ. ಮನೆಯವ್ರಿಗೆ ಗೊತ್ತೇ ಇಲ್ಲ. ಮನೆಯವರು ಅಯ್ಯೋ ಎಲ್ಲಿ ಹೋದ ಹುಡುಕ್ತಾರೆ. 9 ತಿಂಗಳಾದ ಮೇಲೆ ಪಾಕಿಸ್ತಾನದಿಂದ ಸುದ್ದಿ ಬರುತ್ತೆ, ಇವನನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ. ಇವನ ಹೆಸರು ರಂಜಿತ್ ಸಿಂಗ್ ಅಂತ ಕೊಟ್ಟಿರ್ತಾರೆ. ಇವ್ರಿಗೆ ಗಾಬರಿ ಆಗುತ್ತಿಲ್ಲ, ಇವನು ಸರ್ಬ್ಜೀತ್ ಸಿಂಗು ಅಂತ. ಪಾಕಿಸ್ತಾನದವ್ರು ಹೇಳಲ್ಲ, ಇಲ್ಲ ಇವನು ನಮ್ಮಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತ. ಕುಟುಂಬಸ್ಥರಿಗೆ ಮಾಹಿತಿ ಬರೋದು, ನಮ್ಮಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಇವನು ಅಂತ. ಟೆರರಿಸ್ಟ್ ಆಗಿಬಿಟ್ಟಿರ್ತಾನೆ ಭಾರತದ ರೈತ. ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ, ನಮ್ಮಲ್ಲಿ ಬೇಹುಗಾರಿಕೆ ಮಾಡೋದಕ್ಕೆ ಬಂದಿದ್ದ, ಪಟ್ಟ ಕಟ್ಟಿಬಿಡ್ತಾರೆ ಅವನಿಗೆ. ಅದು ಏನು, ಅರೆಸ್ಟ್ ಆದ 8ನೇ ದಿವಸಕ್ಕೆ ಇವನ ಮೇಲೆ ಕೇಸ್ ಹಾಕಿರ್ತಾರೆ. ಮನೆಯವ್ರಿಗೆ ಗೊತ್ತಾಗಿದ್ದು 9 ತಿಂಗಳಾದ ಮೇಲೆ. 1990ಯಲ್ಲಿ ಲಾಹೋರು ಇಸ್ಲಾಮಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ, 14 ಜನ ಸತ್ತಿರ್ತಾರೆ. ಅದನ್ನು ಇವನು ಮಾಡಿದ್ದು ಅಂತ ಪಾಕಿಸ್ತಾನದ ಆರೋಪ. ಇವನ ಹೆಸರು ರಂಜಿತ್ ಸಿಂಗು. ಇವನು ಇಸ್ಲಾಮಾಬಾದು, ಕರಾಚಿಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಅಂತ. 1991ನಲ್ಲಿ ಅಕ್ಟೋಬರ್ 30th ಇವನು ಹೋಗಿ ಸಿಕ್ಕಾಕೊಂಡಿರ್ತಾನೆ. 1991 ಬಿಗಿನಿಂಗ್ನಲ್ಲಿ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಇವನ ಮೇಲೆ ಮರಣದಂಡನೆಯನ್ನೇ ಕೊಟ್ಟುಬಿಡ್ತಾರೆ ಪಾಕಿಸ್ತಾನದಲ್ಲಿ, ಮರಣದಂಡನೆಯನ್ನೇ.
ಆಮೇಲೆ ಆ ರಂಜಿತ್ ಸಿಂಗ್ ಅನ್ನುವಂಥವನು ಕೆನಡಾದಲ್ಲಿ ಅರೆಸ್ಟ್ ಆಗ್ತಾನೆ. ಅವನೇ ಈ ರಂಜಿತ್ ಸಿಂಗು. ಚರ್ಚೆಗಳಾಗ್ತವೆ. ಪಾಕಿಸ್ತಾನ ಏನು ಒಪ್ಪೋದಿಲ್ಲ. ಇವನೇ ರಂಜಿತ್ ಸಿಂಗು, ಇವನೇ ಬಾಂಬ್ ಬ್ಲಾಸ್ಟ್ ಮಾಡಿದವನು, ಇವನೇ ಭಾರತದಿಂದ ಬಂದು ನಮ್ಮಲ್ಲಿ ಬೇಹುಗಾರಿಕೆ ಮಾಡ್ಕೊಂಡಿದ್ದ ಅಂತ. ಕುಟುಂಬಸ್ಥರು ಒಂದೆರಡಲ್ಲ ಮಾಡಿದ್ದು. ಸ್ಪೆಷಲಿ ಇವನ ತಂಗಿ ತಿಪ್ಪರಲಾಗ ಹಾಕ್ತಾಳೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಸರಬ್ಜಿತ್ ಸಿಂಗನ ಚರ್ಚೆ ಆಗುತ್ತೆ. ಪಾಕಿಸ್ತಾನದ ಮೇಲೆ ಪ್ರೆಷರ್ ಹಾಕ್ತಾರೆ. ದಲ್ಬೀರ್ ಕೌರ್ ಅಂತ ಸರಬ್ಜಿತ್ ಸಿಂಗ್ನ ತಂಗಿ ತುಂಬ ಪ್ರಯತ್ನ ಪಡ್ತಾಳೆ. freesarabjitSingh.com ಅಂತ ಒಂದು ವೆಬ್ಸೈಟ್ ಮಾಡಿ ಭಾರತದ ಕಡೆಯಿಂದ ಜನಾಂದೋಲನ ಆಗುತ್ತೆ. ಒಬ್ಬ ಅಮಾಯಕನಿಗೆ ಗಲ್ಲು ಶಿಕ್ಷೆ ಹಾಕಿ ಜೈಲಲ್ಲಿ ಇಟ್ಕೊಂಡಿದ್ದೀರಿ ನೀವು ಅಂತ. 23 ವರ್ಷ ಕಳೀತಾನೆ ಅವನು ಜೈಲಲ್ಲಿ. 23 ವರ್ಷ. ಹಂಗಿದ್ದಾಗ ಅವನ ಮೇಲೊಂದು ಅಟೆಂಪ್ಟ್ ಆಗುತ್ತೆ, ಮರ್ಡರ್ ಅಟೆಂಪ್ಟ್ ಆಗುತ್ತೆ ಜೈಲು ಒಳಗೆ. ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿರ್ತಾನೆ. 23 ವರ್ಷ ಆಗಿರುತ್ತೆ ಜೈಲಿಗೆ ಹೋಗಿ. 2013 ಏಪ್ರಿಲ್ 26ನೇ ತಾರೀಕು ಇವನ ಮೇಲೆ ದಾಳಿ ನಡೆಯುತ್ತೆ. ಮಾಡಿದವರು ಯಾರು? ಈಗ ಕೊಲೆಯಾಗಿದ್ದಾನಲ್ಲ, ಸರ್ಫರಾಜ್ ತಾಂಬಾ. ಇವನು ಇಟ್ಟಿಗೆ, ಕಬ್ಬಿಣದ ರಾಡು, ಬ್ಲೇಡು ಕೈಗೆ ಸಿಕ್ಕಿದ್ದರಿಂದ ಇವನ ಮೇಲೆ ಹಲ್ಲೆ ಮಾಡಿರ್ತಾರೆ. ಆ್ಯಕ್ಚುಲಿ 2013 ಫೆಬ್ರವರಿ 3ನೇ ತಾರೀಕು ಭಾರತ ಅಫ್ಜಲ್ ಗುರುನನ್ನು ಗಲ್ಲಿಗೇರಿಸುತ್ತೆ. ಅಫ್ಜಲ್ ಗುರು ಗಲ್ಲಿಗೇರ್ತಾನೆ. ಗಲ್ಲಿಗೇರಿಸಲಾಗತ್ತ ಅದನ್ನು. ಅದರ ಸಿಟ್ಟು ಪಾಕಿಸ್ತಾನದಲ್ಲಿ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಸರಬ್ಜಿತ್ ಸಿಂಗ್ ಮೇಲೆ ತೀರಿಸಿಕೊಳ್ಳಲಾಯಿತು ಅಂತ. ಸರಬ್ಜಿತ್ ಸಿಂಗ್ ಮೇಲೆ ತೀರಿಸಿಕೊಳ್ಳಲಾಯಿತು ಅಂತ. ಬಿದ್ದ ಏಟಿಗೆ ಇವನು ಜೈಲಲ್ಲೇ ಕೋಮಾಗಿ ಹೋಗಿದ್ದ. ಆ್ಯಕ್ಚುಲಿ ಚರ್ಚೆ ಇರೋದು ಪಾಕಿಸ್ತಾನದ ISIನವರು ಸರ್ಫರಾಜ್ ತಾಂಬಾಗೆ ಹೇಳಿಸಿ ಸರಬ್ಜಿತ್ ಸಿಂಗ್ನ ಕೊಲೆ ಮಾಡಿಸಿದ್ರು ಅಂತ. ಕೊಲೆ ಮಾಡಿಸಿದ್ರು. ನೀನು ಇವನನ್ನು ಕೊಂದುಬಿಡು. ಇವನು ಸುಮಾರು ಕೇಸ್ಗಳು ಇವನ ಮೇಲೆ. ಇವನು ಲಾಹೋರ್ನಲ್ಲಿ ಒಬ್ಬ ಅಂಡರ್ವರ್ಲ್ಡ್ ಡಾನ್. ಇವನು ಬೇರೆ ಕೇಸ್ನಲ್ಲಿ ಜೈಲಿನಲ್ಲಿ ಇರ್ತಾನೆ. ಸರಬ್ಜಿತ್ ಸೆಲ್ಲು ಇವನ ಸೆಲ್ ಅಕ್ಕಪಕ್ಕ ಇರುತ್ತೆ. ISIನವ್ರು ಹೇಳ್ತಾರಂತೆ, ನೀವು ಒಳಗಡೆ ಹೊಡೆದು ಕೊಂದುಬಿಡು, ಈ ಕೇಸ್ ನಿಮ್ಮ ಮೇಲೆ ಆಗದೆ ಇರೋಂಗೆ ನೋಡ್ಕೊತೀವಿ, ಬೇರೆ ಕೇಸ್ನಲ್ಲೂ ನಿಮ್ಗೆ ಬೇಲ್ ಕೊಡಿಸ್ತೀವಿ ಅಂತ. ಆ ಕಾರಣಕ್ಕೆ ತಾಂಬಾ ಸರಬ್ಜಿತ್ ಸಿಂಗ್ನನ್ನು ಕೊಂದ ಅನ್ನೋದು ಚರ್ಚೆ. ದಾಳಿ ಆಗುತ್ತೆ. ಜಿನ್ನಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಇವನು ಲಾಹೋರ್ನಲ್ಲಿ. ಮನೆಯವ್ರಿಗೆ ಹೇಳ್ತಾರೆ ಸರಬ್ಜಿತ್ ಸಿಂಗ್ ಮೇಲೆ ಜೈಲೊಳಗೆ ಹಲ್ಲೆ ಆಗಿದೆ ಅಂತ. ಮೇ 1ನೇ ತಾರೀಕು 2013ನೇ ಇಸ್ವಿ ಕಥೆ ನಾನು ಹೇಳೋದು. ಮೇ 1ನೇ ತಾರೀಕು ಕುಟುಂಬಸ್ಥರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಸರಬ್ಜಿತ್ ಸಿಂಗನ್ನು ನೋಡ್ಕೊಂಡು ಬರ್ತಾರೆ. ಮಾರನೇ ದಿವಸ ಜಿನ್ನಾ ಹಾಸ್ಪಿಟಲ್ನಲ್ಲಿ ಸರಬ್ಜಿತ್ ಸಿಂಗ್ ಸಾಯ್ತಾನೆ. ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ತುಂಬ ಪ್ರೆಷರ್ ಹಾಕಿ ಅಂತೂ ಇಂತೂ ಬಾಡಿನ ತಗೊಂಡು ಬರ್ತಾರೆ. ಭಾರತಕ್ಕೆ ಬಾಡಿ ಬರುತ್ತೆ. ಸರಬ್ಜಿತ್ ಸಿಂಗ್ನ ಹುಟ್ಟೂರು ಬಿಕಿವಿಂಡ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ದಿಸ್ ಈಸ್ ಸರಬ್ಜಿತ್ ಸಿಂಗ್ ಸ್ಟೋರಿ. ಸರ್ಫರಾಜ್ ತಾಂಬಾ 2013ನಲ್ಲಿ ಸರಬ್ಜಿತ್ ಸಿಂಗ್ ಮೇಲೆ ಹಲ್ಲೆ ಮಾಡಿ ಕೊಲ್ತಾನೆ. 2018ನಲ್ಲಿ ಸರಬ್ಜಿತ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ ಕೇಸು ಖುಲಾಸೆ ಆಗುತ್ತೆ. ಸಾಕ್ಷಿಗಳಿಲ್ಲ ಈತ ಸರಬ್ಜಿತ್ ಸಿಂಗನ್ನು ಕೊಂದಿದ್ದಾನೆ ಅಂತ. ಖುಲಾಸೆ ಆಗ್ತಾನೆ. ಬೇರೆ ಬೇರೆ ಕೇಸ್ನಲ್ಲೂ ರಿಲೀಸ್ ಆಗಿ ಆರಾಮಾಗಿ ಮತ್ತೆ ಹೊರಗಡೆ ಬಂದು ಲಾಹೋರ್ನಲ್ಲಿ ಜೀವನ ಮಾಡ್ಕೊಂಡಿದ್ದ ಇವನು. ಸರಬ್ಜಿತ್ ಸಿಂಗ್ ಜೀವನ ಆಧರಿಸಿ ಬಯೋಪಿಕ್ ಅಂತ ಕರಿತೀವಿ. 2016 ಮೇ 20ನೇ ತಾರೀಕು ಸರಬ್ಜಿತ್ ಸಿನಿಮಾ ರಿಲೀಸ್ ಆಯಿತು. ಪೋಸ್ಟರ್ ನೋಡ್ತಾ ಇದ್ದೀರಿ. ಉಮಂಗ್ ಕುಮಾರ್ ಡೈರೆಕ್ಟರು, ರಣದೀಪ್ ಹೂಡಾ ಆ್ಯಕ್ಟರು. ಸರಬ್ಜಿತ್ ಕ್ಯಾರೆಕ್ಟರ್ ಮಾಡೋದಕ್ಕೆ ರಣದೀಪ್ ಹೂಡಾ ಪ್ರಿಪರೇಷನ್ ಇತ್ತಲ್ಲ. ಸರಬ್ಜಿತ್ತು ಈಗ ಭಾರತದಲ್ಲಿದ್ದಾಗ ಹಟ್ಟ ತಿಂದು ಉಂಡ್ಕೊಂಡು ಆರಾಮಾಗಿದ್ದಂಥ ರೈತ ಜೈಲಿಗೆ ಹೋದ ಮೇಲೆ ವೇಟ್ ಲಾಸ್ ಆಗಿ ಆತ ಹೆಂಗಾಗ್ಬಿಡ್ತಾನೆ ಅಂದರೆ ರಿಯಲ್ ಫೋಟೋದಲ್ಲಿ ನೋಡೋಕೆ ಗುರುತಿಸೋದಕ್ಕಾಗೋದಿಲ್ಲ, ಅವನೇ ಇವನು ಅಂತ ಹಂಗಾಗಿರ್ತಾನೆ. ರಣದೀಪ್ ಸಿಂಗ್ ಹೂಡಾ ಸರಬ್ಜಿತ್ ಕ್ಯಾರೆಕ್ಟರ್ ಮಾಡೋದಕ್ಕೆ 28 ದಿವಸದಲ್ಲಿ 20 kg ವೇಟ್ ಲಾಸ್ ಮಾಡ್ಕೊಂಡಿದ್ರು. 28 ದಿವಸದಲ್ಲಿ 20 kg ವೇಟ್ ಲಾಸ್ ಮಾಡ್ಕೊಂಡಿದ್ರು ಅವರು. ತಂಗಿ ಪಾತ್ರದಲ್ಲಿ ಐಶ್ವರ್ಯ ರೈ ಆ್ಯಕ್ಟ್ ಮಾಡಿದ್ದು. ಹೆಂಡತಿಯ ಪಾತ್ರದಲ್ಲಿ ರೀಚಾ ಛಡ್ಡಾ. ಪಾಕಿಸ್ತಾನ ನೋಡಿ ವೇಟ್ ಲಾಸ್ ನೋಡ್ರಿ ಅದನ್ನ. ರಣದೀಪ್ ಸಿಂಗ್ ಹೂಡಾನೂ ಗೊತ್ತಾಗೋದಿಲ್ಲ, ಸರಬ್ಜಿತ್ ಸಿಂಗೂ ಗೊತ್ತಾಗ್ತಿರಲಿಲ್ಲ. ಹೆಂಗಿದ್ದಿದ್ದ ಮನುಷ್ಯ 28 ದಿವಸದಲ್ಲಿ ಹಂಗಾಗಿದ್ದು. ದಿಸ್ ಈಸ್ ದ ಕೈಂಡ್ ಆಫ್ ವೇಟ್ ಲಾಸ್ ಹಿ ಡಿಡ್. ಪಾಕಿಸ್ತಾನ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲಿಲ್ಲ. ಪಾಕಿಸ್ತಾನ ವಿರೋಧಿ ಸಿನಿಮಾ ಇದು ಅಂತ ಪಾಕಿಸ್ತಾನದಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲಿಲ್ಲ. ಈಗ ಲಾಹೋರ್ನಲ್ಲಿ ಅಪರಿಚಿತ ಬಂದೂಕುಧಾರಿಗಳು, ಭಾರತಕ್ಕೂ ಅವ್ರಿಗೂ ಏನು ಸಂಬಂಧ ಇಲ್ಲ, ಕೊಂದಿದ್ದಾರೆ.
ಯಥಾ ಪ್ರಕಾರ ಇನ್ನೊಂದು ಕೌಂಟ್ ಜಾಯ್ನ್ ಆಗಿದೆ. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರು. ಅದಕ್ಕೆ ಸರಬ್ಜಿತ್ ಸಿಂಗ್ ಮಗಳು ಹೇಳೋದು ಕರ್ಮ ರಿಟರ್ನ್ಸ್. ಅಮೀರ್ ಸರ್ಫರಾಜ್ ತಾಂಬಾನ ಕರ್ಮದ ಫಲದಿಂದ ಅವನ ಹತ್ಯೆಯಾಗಿದೆ. ನನ್ನ ತಂದೆನಾತ ಭೀಕರವಾಗಿ ಜೈಲಿನಲ್ಲಿ ಕೊಲೆ ಮಾಡಿದ್ದ. ಅಪರಿಚಿತ ಬಂದೂಕುಧಾರಿಗಳಿಗೆ ಧನ್ಯವಾದ ಹೇಳ್ತೀನಿ ಅಂತ ಸ್ವಪ್ನಾದೀಪ್ ಕೌರ್, ಸರಬ್ಜಿತ್ ಸಿಂಗ್ ಮಗಳು ಸ್ವಪ್ನಾದೀಪ್ ಕೌರ್ ಧನ್ಯವಾದ ಹೇಳಿದ್ದಾಳೆ ಅಪರಿಚಿತ ಬಂದೂಕುಧಾರಿಗಳಿಗೆ. ಇಂಟ್ರೆಸ್ಟಿಂಗ್ಲಿ ರಣದೀಪ್ ಹೂಡಾ ಸರಬ್ಜಿತ್ ಪಾತ್ರ ಮಾಡಿದ್ದಂಥ ನಟ, ಅವರು ಟ್ವೀಟ್ ಮಾಡಿದ್ದಾರೆ, ಅಪರಿಚಿತ ಬಂದೂಕುಧಾರಿಗಳಿಗೆ ಧನ್ಯವಾದಗಳು. ನನ್ನ ಸಹೋದರಿ ದಲ್ಬೀರ್ ಕೌರನ್ನು ಸ್ಮರಿಸುತ್ತಾ, ದಲ್ಬೀರ್ ಕೌರ್ ಅಂದರೆ ಐಶ್ವರ್ಯ ರೈ ಮಾಡಿದ್ದಂಥ ಪಾತ್ರ, ಸರಬ್ಜಿತ್ ಸಿಂಗ್ ತಂಗಿ, ಸ್ವಪ್ನದೀಪ್ ಮತ್ತು ಪೂನಮ್ ಅವರಿಗೆ ಪ್ರೀತಿ ಕಳಿಸ್ತಾ, ಇವತ್ತು ಹುತಾತ್ಮ ಸರಬ್ಜಿತ್ ಸಿಂಗ್ ಅವರಿಗೆ ಸ್ವಲ್ಪನಾದರೂ ನ್ಯಾಯ ಸಿಕ್ಕಿದೆ ಅಂತ ಟ್ವೀಟ್ ಮಾಡಿದ್ದಾರೆ ರಣದೀಪ್ ಸಿಂಗ್ ಕೂಡ. ಬರೀ ಸರಬ್ಜಿತ್ ಸಿಂಗ್ ನನ್ನ ಕೊಂದಿದ್ದಕ್ಕ ಅಮೀರ್ ಸರ್ಫರಾಜ್ ತಾಂಬಾ ಮೇಲೆ ದಾಳಿಯಾಗಿ ಆತನ ಹತ್ಯೆಯಾಗಿತ್ತು? ನೋ. ಅದರ್ವೈಸ್ ಆಲ್ಸೋ ಹಿ ಈಸ್ ಆಕ್ಟಿವ್ ಟೆರರಿಸ್ಟ್ ಈತ. ಅವನ ಬ್ಯಾಕ್ಗ್ರೌಂಡನ್ನು ಹೇಳಬೇಕು ಅಂದರೆ, ಲಾಹೋರ್ನಲ್ಲಿ ಒಂದು ಅಂಡರ್ವರ್ಲ್ಡ್ ಡಾನ್ ಇವನು. 2008 ಮುಂಬೈ ಅಟ್ಯಾಕ್ ಆಯ್ತಲ್ಲ, 26/11 ಅಟ್ಯಾಕ್, ಅದರ ಮಾಸ್ಟರ್ ಮೈಂಡ್ಗಳ ಪೈಕಿ ಇವನು ಒಬ್ಬ ಅದರ ಮಾಸ್ಟರ್ ಮೈಂಡ್. ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕ ಸಂಘಟನೆಯ ಕಮಾಂಡರು. ಹಫೀಜ್ ಸಯೀದ್ ಲಷ್ಕರ್ ಎ ತಯ್ಯಬಾದ ಸಂಸ್ಥಾಪಕ. ಆತನ ಬಲಗೈ ಬಂಟ ಅನ್ನಿಸಿಕೊಳ್ತಾನೆ. ಖೋಟಾ ನೋಟಿನ ವ್ಯವಹಾರ ಮಾಡ್ತಾನೆ, ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಾನೆ. ಇಸ್ಲಾಂಪುರದಲ್ಲಿದ್ದ, ಲಾಹೋರಿನ ಇಸ್ಲಾಂಪುರದಲ್ಲಿದ್ದ. ಅಪರಿಚಿತ ಬಂದೂಕುಧಾರಿಗಳು ಮನೆಗೆ ಬಂದು ಬೆಲ್ ಮಾಡ್ತಾರೆ. ಇವೊಂದು ಟೈಮ್ ತುಂಬಿ ಬಂದಿತ್ತು, ಇವನೇ ಬಂದು ಬಾಗಿಲು ತೆಗೆದ ತಕ್ಷಣ ತಂದ ಬಂದೂಕಿನಿಂದ ಅಷ್ಟು ಗುಂಡನ್ನು ಪಂಪ್ ಮಾಡ್ತಾರೆ ಅವನಲ್ಲಿ. ಬಿದ್ದಿದ್ದ ಕೆಳಗೆ. ಮನೆಯವರು ಹಾಸ್ಪಿಟ್ಲಿಗೆ ತಗೊಂಡು ಹೋದರು. ಹಾಸ್ಪಿಟಲ್ನಲ್ಲಿ ಬ್ರಾಟ್ ಡೆಡ್ ಅಂದರು, ಸತ್ತೋಗಿದ್ದಾನೆ ಇವನು ಅಂತ. 2018 ತನಕ ಜೈಲಿನಲ್ಲಿದ್ದ. ಸಾಕ್ಷ್ಯಾಧಾರದ ಕೊರತೆಯಿಂದ ಬಿಡುಗಡೆಯಾಗಿದ್ದ ಇದ್ದ. ಪಾಕಿಸ್ತಾನ ಸರ್ಕಾರಕ್ಕೆ ಇವನೇ ಸರಬ್ಜಿತ್ ಸಿಂಗ್ನನ್ನು ಕೊಂದಿದ್ದು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗಲಿಲ್ಲ, ಬಿಡುಗಡೆಯಾಗಿದ್ದ. ಈಗ ಪಾಕಿಸ್ತಾನದ ಜೈಲಿನಲ್ಲಿ ಕುಲಭೂಷಣ್ ಜಾಧವ್ ಇದ್ದಾರೆ. ಅವ್ರ ಮೇಲೂ ಇಂಥದ್ದೇ ಆರೋಪ. ಬೇಹುಗಾರಿಕೆ ಮಾಡೋದಕ್ಕೆ ಬಂದಿದ್ದರು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಜೊತೆಗೆ ಸೇರಿಕೊಂಡು ಪಾಕಿಸ್ತಾನದ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಇತ್ಯಾದಿ. ನೇವಿಯಲ್ಲಿ ಜಾಬ್ ಮುಗಿಸಿ ರಿಟೈರ್ಡ್ ಆದ ನಂತರ ವ್ಯಾಪಾರ ಮಾಡ್ಕೊಂಡಿದ್ದ ಮನುಷ್ಯ. ಇರಾನ್ ಪಾಕಿಸ್ತಾನ ಬಾರ್ಡರ್ನಲ್ಲಿ ಆತನನ್ನು ಹಿಡ್ಕೊಂಡು ಪಾಕಿಸ್ತಾನದ ಒಳಗೆ ಕರ್ಕೊಂಬಂದು ಪಾಕಿಸ್ತಾನ ಹೇಳುತ್ತೆ, ನಾವು ಪಾಕಿಸ್ತಾನದಲ್ಲಿ ಅರೆಸ್ಟ್ ಮಾಡಿದ್ದೀವಿ ಇವನ್ನ ಅಂತ. ಇರಲಿ, ಬರ್ತಾರವರು ಕುಲಭೂಷಣ್ ಜಾಧವ್ ಇವತ್ತಲ್ಲ ನಾಳೆ ಬರ್ತಾರೆ, ಬರಲೇಬೇಕು. ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಹರೀಶ್ ಸಾಳ್ವೆ ವಾದ ಮಾಡ್ತಿದ್ದಾರೆ. ಯಥಾ ಪ್ರಕಾರ ₹1 ಫೀಸ್ ತಗೊಂಡು ಭಾರತದ ರಾಷ್ಟ್ರೀಯತೆಗೆ ಸಂಬಂಧಿಸಿದ ಕೇಸ್ಗಳಿದ್ರೆ ಅವ್ರ ಫೀಸ್ ₹1. ಹರೀಶ್ ಸಾಳ್ವೆ. ಉಳಿದಂತೆ ನಿಮ್ಮ ಕೇಸಿಗೆ ತಗೊಂಡು ಅವ್ರನ್ನ ಎಂಗೇಜ್ ಮಾಡ್ಕೊಳಕ್ಕೆ ಹೋದ್ರೆ ಅಷ್ಟೇ ಮನೆ ಮಠ ಮಾರ್ಕೊಂಡು ಬರಬೇಕಾಗತ್ತೆ ಅಂಥ ವಕೀಲರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.